ನಮಸ್ಕಾರ. ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನು ಅಂತಂದರೆ, ಕೆಲವರಿಗೆ ಈ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಅಂದರೆ ತುಂಬ ದೂರ ಪ್ರವಾಸ ಎಲ್ಲ ಹೋಗಬೇಕಾದ್ರೆ ಸ್ವಲ್ಪ ಆಕ್ವರ್ಡ್ ಫೀಲ್ ಆಗುತ್ತೆ. ಯಾಕಂತೇಳಿದ್ರೆ ತಾವೆಲ್ಲ ಕೇಳಿರ್ಬೋದು ಟ್ರಾವೆಲಿಂಗ್ ಸಿಕ್ನೆಸ್. ಅದರಲ್ಲಿ ಕೆಲವು ರೀತಿ ಇದೆ. ಕೆಲವರಿಗೆ ವಾಂತಿ ಆಗೋದು, ಕೆಲವರಿಗೆ ಡೈರಿಯಾ ಲೂಸ್ ಮೋಷನ್ ಆಗೋದು, ಕೆಲವರಿಗೆ ತಲೆ ತಿರುಗೋದು ಮತ್ತು ಜೆಟ್ ಲ್ಯಾಗ್ ಅಂತ ಹೇಳ್ತಾರೆ. ಅಂತೇಳಿದ್ರೆ ಉದಾಹರಣೆಗೆ ವಿದೇಶದಿಂದ ಅಮೇರಿಕದಿಂದ ಬಹಳ ಸಮಯಗಳ ನಂತರ ಭಾರತ ದೇಶಕ್ಕೆ ಬಂದಾಗ ಅಲ್ಲಿ ರಾತ್ರಿ ಹೊರಡುವಾಗ ರಾತ್ರಿ, ಇಲ್ಲಿ ಬರುವಾಗಲೂ ದಿನ ರಾತ್ರಿಯಾಗಿ ಮತ್ತೆ ಪುನಃ ರಾತ್ರಿ ಆಗುವಾಗ ಸ್ವಲ್ಪ ದಿನಗಳ ನಂತರ ಅವರಿಗೆ ಅದು ಬ್ಯಾಲೆನ್ಸ್ ಆಗೋದು, ಅದಕ್ಕೆ ಜೆಟ್ ಲ್ಯಾಗ್ ಹೇಳ್ತಾರೆ. ಮತ್ತು ಟ್ರಾವೆಲರ್ಸ್ ಡೈರಿಯಾ ಅಂತ ಹೇಳಿದ್ರೆ ಲೂಸ್ ಮೋಷನ್ ಆಗುವಂಥದ್ದು. ಮತ್ತು ಅಲ್ಟಿಟ್ಯೂಡ್ ಸಿಕ್ನೆಸ್, ತುಂಬ ಪರ್ವತ ಮೇಲೆ ಹತ್ತಿದಾಗ ಅಥವಾ ವಿಮಾನದಲ್ಲಿ ಮೇಲೆ ಹೋಗಬೇಕಾದ್ರೆ ಒಂದು ರೀತಿ ಫೀಲ್ ಆಗುವಂಥದ್ದು. ಮತ್ತು ಕೆಲವರಿಗೆ ಮೋಷನ್ ಸಿಕ್ನೆಸ್ ಅಂತ ಹೇಳ್ತಾರೆ. ಅಂದರೆ ಸ್ವಲ್ಪ ದೂರ ಮೂವ್ ಆದ ಕೂಡಲೇ ತಲೆಯಲ್ಲಿ ಒಂದು ರೀತಿಯಾಗಿ ವಾಮಿಟಿಂಗ್ ಆಗುವಂಥದ್ದು. ಈ ರೀತಿ ಬೇರೆ ಬೇರೆ ರೀತಿಯ ಲಕ್ಷಣಗಳಿದ್ದಾವೆ. ಅದಕ್ಕೆ ಸಾಮಾನ್ಯವಾಗಿ ಈಗ ನಾವು ಮನೆ ಮದ್ದು ಥರ ಮಾಡೋದಾಗಿದ್ದರೆ ಅದ್ರಕ್ ಅಥವಾ ಜಿಂಜರ್ ಏನು ಹೇಳ್ತೇವೆ, ಅದರ ಚಹಾವನ್ನು ಮಾಡಿ ಕುಡಿದ್ರೆ, ಸ್ವಲ್ಪ ಜಿಂಜರ್ ಟೀ ಅಂತೇನು ಹೇಳ್ತೇವೆ, ಅದನ್ನು ಮಾಡಿ ಕುಡಿದ್ರೆ ಸ್ವಲ್ಪ ಈ ಗಿಡ್ಡಿನೆಸ್ ಅಥವಾ ಒಂದು ತಲೆ ತಿರುಗುವಂಥದ್ದು, ವಾಮಿಟಿಂಗ್ ಬರುವಂಥದ್ದು ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತು ತಾವೆಲ್ಲ ಕೇಳಿರುವುದು ತ್ರಿಫಲ ಅಂತೇಳಿ. ಆ ತ್ರಿಫಲದ ಟ್ಯಾಬ್ಲೆಟ್ಗಳು ಬರ್ತದೆ. ಅದರಲ್ಲಿ 3 ರೀತಿಯ ಒಂದು ಆಯುರ್ವೇದದ ಔಷಧಿಗಳುಂಟು. ಆಮ್ಲ, ಹರಡ ಮತ್ತು ಬಹೆಡ ಅಂತೇಳಿ. ಅದರ ಒಂದು ಟ್ಯಾಬ್ಲೆಟ್, ಚಿಮೇಬಲ್ ಟ್ಯಾಬ್ಲೆಟ್ ಸಿಗ್ಬೋದು. ಅಥವಾ ಅರಶಿನದ ಪರಿಮಳವನ್ನು ತೆಗೆದುಕೊಂಡರೂ ಕೂಡ ಈ ಸಮಸ್ಯೆ ಪರಿಹಾರವಾಗುತ್ತೆ. ಮತ್ತು ನೆಲ್ಲಿಕಾಯನ್ನು ತಿನ್ನೋದ್ರಿಂದ ಕೂಡ, ನೆಲ್ಲಿಕಾಯಿ ಸ್ವಲ್ಪ ಕಹಿ ಹುಳಿ ಎಲ್ಲ ಇರುತ್ತೆ. ಅದು ಏನು ಮಾಡುತ್ತೆ, ನಮ್ಮ ಮನಸ್ಸನ್ನು ಒಂದು ರೀತಿ ಅಲರ್ಟ್ ಮಾಡುತ್ತೆ. ಅದರಲ್ಲಿ ವಿಟಮಿನ್ ಸಿ ಎಲ್ಲರಿಗೆ ಗೊತ್ತಿದೆ, ಚೆನ್ನಾಗಿದೆ. ಅದು ತಲೆ ತಿರುಗೋದನ್ನು ಕಡಿಮೆ ಮಾಡುತ್ತೆ. ಮತ್ತು ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಸ್ವಲ್ಪ ಸಮಸ್ಯೆಗಳಿದ್ದರೆ ಪರಿಹಾರವಾಗುತ್ತೆ. ಕೆಲವರಿಗೆ ಆ್ಯಸಿಡಿಕ್ ಇದ್ದಾಗ, ಅದು ಹೈಪರ್ ಆ್ಯಸಿಡಿಟಿ ಇದ್ದಾಗ ಆ್ಯಸಿಡ್ ಮೇಲೆ ಬಂದು ಒಂದು ರೀತಿ ವಾಮಿಟಿಂಗ್ ಎಲ್ಲ ಆಗೋದೆಲ್ಲ ಕಡಿಮೆ ಆಗುತ್ತೆ. ಮತ್ತು ಕೆಲವರಿಗೆ ನಾನು ಆವಾಗ ತಾನೇ ಹೇಳಿದಾಗೆ ಜೆಟ್ ಲ್ಯಾಗಿಂಗ್ ಅಂಥವರಿಗೆ, ಅಂದರೆ ನಿದ್ರೆಯ ಸ್ವಲ್ಪ ಸಮಸ್ಯೆ ಬರುವಂಥವರಿಗೆ, ಸ್ವಲ್ಪ ಟೆನ್ಷನ್ ಥರ ಆಗುವಂಥವರಿಗೆ, ಹೆಡ್ಡೇಕ್ ಥರ ಆಗುವಂಥವರಿಗೆ ಅಶ್ವಗಂಧ ಅಥವಾ ಬ್ರಾಹ್ಮಿ ಅಥವಾ ತುಳಸಿ, ಶಂಖಪುಷ್ಪಿ, ಈ ರೀತಿ ಬೇರೆ ಬೇರೆ ಆಯುರ್ವೇದಿಯ ಔಷಧಗಳು, ಅದರಿಂದ ಮಾಡಲ್ಪಟ್ಟಂಥ ಔಷಧಗಳು ಸಿಗ್ತವೆ. ಅದನ್ನು ಉಪಯೋಗ ಮಾಡುವಂತಹ ವಿಚಾರವನ್ನು ತಮ್ಮ ವೈದ್ಯರನ್ನು ಕೇಳಿ ಎಲ್ಲರೂ ಭಾಳಷ್ಟು ಚೆನ್ನಾಗಿ ಪ್ರವಾಸವನ್ನು ಮಾಡಿ ಯಾವುದೇ ರೀತಿಯ ಸಮಸ್ಯೆಗಳು ಬರದ ಹಾಗೆ ಸುಖಮಯವಾಗಿರಲಿ ಅನ್ನೋ ಮಾಡುವಂಥ ಒಂದು ವಿಡಿಯೋ. ಇಂಥ ಹಲವಾರು ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.